ಇವತ್ತು ಸಂಡೇ ಇರೋದ್ರಿಂದ ಕ್ಲೀನಿಂಗ್ ನಡೆಸಿದ್ದೆ. ಇವತ್ತು ಎಲ್ಲ ಧೂಳ ಎಲ್ಲ ಜಾಡ ಭಾಳ ಆಗಿತ್ತು, ಹಿಂಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕ್ಲೀನ್ ಮಾಡ್ಕೊಳತ್ತಿದ್ದೆ. ಹಾಲ್ ಆಮೇಲೆ ಕಿಚನ್ ಒಳಗೂ ಭಾಳ ಧೂಳಾಗಿತ್ತು ಒಳಗೆಲ್ಲ. ಅದಕ್ಕೆ ಸಾಮಾನೆಲ್ಲ ತೆಗೆದು ಒರೆಸಾತಿದ್ದೆ ನೋಡ್ರಿ. ಹಿಂಗೆ ಆಮೇಲೆ ಇದು ಕಟ್ಟಿ ಮೇಲಿಂದ ಎಲ್ಲನೂ ಸಾಮಾನೆಲ್ಲ ಕೆಳಗಿಟ್ಕೊಂಡಿದ್ದೆ ಕ್ಲೀನ್ ಮಾಡಕ್ಕಂತಂದೆ. ನೀರು ಹಾಕ್ಕೊಂಡು ಸೋಪಿನ ಪುಡಿ ಹಾಕ್ಕೊಂಡು ಎಲ್ಲ ತೊಳೆಯತ್ತಿದ್ದೆ. ಹಿಂಗೆ ನೀರು ಹಾಕಿ ಹಿಂಗೆ ವಾಶ್ ಮಾಡೋದ್ರಿಂದ ಕಾಕ್ರೋಚಸ್ ಆಗಂಗಿಲ್ಲ. ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಹಿಂಗೆ ಅನ್ಸಾಕತ್ತಿತ್ತು ಕಟ್ಟಿ ಪೂರ್ತಿ. ಇನ್ನೇನು ಇದೆಲ್ಲ ಮಾಡಿದ್ದೆ. ಇನ್ನು ನೆಕ್ಸ್ಟ್ ನಾಷ್ಟ ಮಾಡೋದಿತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ದೇವ್ರ ಮನೆ ಕಡೆಯೂ ಸ್ವಲ್ಪ ಧೂಳಾಗಿತ್ತು, ಹಿಂಗಾಗಿ ಅದನ್ನೂ ಒರೆಸ್ಕೋಬೇಕಾಗಿತ್ತು. ಅದೊಂದಾದ್ರೆ ನೆಕ್ಸ್ಟ್ ನಾಷ್ಟ. ಇವತ್ತು ಲೇಟ್ ಆಗಿತ್ತು ಅಂತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಪರೋಟ ಮಾಡತ್ತಿದ್ದೆ, ಪೊಟ್ಯಾಟೊ ಪರೋಟ. ಚೀಸ್ ಇತ್ತು, ಅದಕ್ಕೆ ಚೀಸ್ ಹಾಕಿ ಪರೋಟ ಮಾಡತ್ತಿದ್ದೆ ನೋಡ್ರಿ. ಈ ಥರ ಪೊಟ್ಯಾಟೊ ಸ್ಟಫಿಂಗ್ ಮಾಡ್ಕೊಂಡು ಫಸ್ಟ್, ಆಮೇಲೆ ಚೀಸ್ ಹಾಕಿ ಫಿಲ್ಲಿಂಗ್ ಮಾಡಾಗುತ್ತೆ. ಫಸ್ಟ್ ಒಂದು 2-3 ಫಿಲ್ಲಿಂಗ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಲಟ್ಸಕ್ಕೂ ಈಸಿ ಆಗ್ತೈತಿ. ಇದು ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡು ಫಸ್ಟ್, ಆಮೇಲೆ ಅದಕ್ಕೆ ಹಸಿ ಖಾರ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಫಿಲ್ಲಿಂಗ್ ಮಾಡ್ಕೋಬೋದು. ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊತೀವಲ್ಲ ಅವಾಗನೇ ಚೀಸ್ ಹಾಕಿ, ನಾನು ಸ್ಟೋರ್ ಮಾಡೋದ್ರಿಂದ ಬೇಡ ಅಂತಂದು ಸಪ್ರೇಟಾಗಿ ಹಾಕ್ತಿದ್ದೆ. ಬೆಳಗ್ಗೆ ಎದ್ದ ಕಡೆ ಏನು ಟಿಫಿನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ಈ ಥರ ಸ್ವಲ್ಪ ಎಣ್ಣೆ ಹಚ್ಚಿನೂ ಫಿಲ್ಲಿಂಗ್ ಮಾಡ್ಕೋಬೋದು. ಸಣ್ಣ ಮಕ್ಳು ಇರೋದ್ರಿಂದ ಡೈಲಿ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಬೇಕಾವು. ಸೇಮ್ ಒಂದೇ ಟೈಪ್ ಆದರೆ ತಿನ್ನಂಗೆ ಇಲ್ಲ. ಹಾಗಾಗಿ ಚೀಸ್ ಹಾಕಿದ್ರೆ ಸಣ್ಣ ಮಕ್ಕಳಿಗೂ ಇಷ್ಟ ಆಗ್ತೈತಿ. ಸೊ ಒಂದು 2-3 ಫಿಲ್ಲಿಂಗ್ ಮಾಡಿಟ್ಕೊಂಡೆ. ಈಗ ಹಂಚು ಕಾದಿದ್ದಿ. ಈಗ ಅದಕ್ಕೆ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪರೋಟ ಮಾಡೋ ಮುಂದೆ ಏನು ಮೇನ್ ಅಂತಂದರೆ ಇದು ಪೊಟ್ಯಾಟೊ ಪರೋಟ ಹಾಕ್ತೀವಿ. ಪೊಟ್ಯಾಟೊ ಒಂದೇ ವಿಷಲ್ ಕೂಡಿಸ್ತೀವಿ ನಾನು ಬಾಯ್ಲ್ ಮಾಡೋದು. ಯಾಕಂದ್ರೆ ಜಾಸ್ತಿ ಅದು ಬಾಯ್ಲ್ ಆಗಿಬಿಡ್ತಂದ್ರೆ ನೀರಿನ ಅಂಶ ಜಾಸ್ತಿ ಇರ್ಕೊಂಡಿರ್ತಂದ್ರೆ ನಾವು ಸ್ಟಫ್ ಮಾಡಿ ಇದನ್ನು ಮಾಡ್ತಿರ್ತೇವಲ್ಲ ಅವಾಗ ಹೊರಗೆ ಬರೋ ಚಾನ್ಸಸ್ ಇರ್ತಾವೆ. ಸೊ ಕರೆಕ್ಟಾಗಿ ಕುದಿಸ್ಕೊಂಡ್ರೆ ನಾವು ಈ ಥರ ಹೊರಗೆ ಬರೋಂಗಿಲ್ಲ. ಸೊ ಹಂಚು ಕಾದೈತಿ, ಬೇವ್ಸಕ್ಕೆ ಪರೋಟ ಆಲ್ಮೋಸ್ಟ್ ದಪ್ಪ ಆಗತ್ತವೆ. ಹಿಂಗೆ ತೆಳ್ಳಗಾಗಬೇಕಂದ್ರೆ ಪೊಟ್ಯಾಟೊ ಕರೆಕ್ಟಾಗಿ ಕುದಿಸ್ಕೊಂಡಿರ್ಬೇಕು. ಜಾಸ್ತಿ ತೇವಾಂಶ ಹೀರ್ಕೋಬಾರ್ದು. ಕರೆಕ್ಟ್ ಒಂದು ಲೆವೆಲ್ ಕುದಿಸ್ಕೊಂಡ್ರೆ ಜಾಸ್ತಿ ದಪ್ಪ ಆತಂದ್ರೆ ಡೈಜೆಷನ್ ಆಗೋಂಗಿಲ್ಲ. ಸೊ ಅದಕ್ಕೆ ಆಮೇಲೆ ಇದನ್ನು ಆಲ್ಮೋಸ್ಟ್ ಚಪಾತಿ ಹಿಟ್ಟೊಳಗೆ ಮಾಡಿದ್ರೂ ಚಲೋ ಡೈಜೆಷನಿಗೆ. ಮೈದಾ ಹಿಟ್ಟೊಳಗೂ ಮಾಡ್ತಾರೆ. ತಪಸ್ವಿ ಸಾಹಿತ್ಯ ಹೆಂಗಾಗೈತಿ ಪರೋಟ? ಚಲೋ ಆಗೈತಿ? ಖಾರ ಆಗಿಲ್ಲಲ್ಲ? ಖಾರ ತಿನ್ಬೇಕು ಅಂದ್ರೆ ಬಟ್ಟೆ ಆಗ್ತೀರಿ ಅದಿಲ್ಲ? ಏನಪ್ಪ ಇವಾಗ ಬದ್ನಿಕಾಯಿ ಹಿಂಗೆ ತುಂಬ್ಯಾರಿದ್ರೊಳಗೇನೋ ಅಂತ ಅನ್ಕೊಳಕತ್ತಿದ್ರೆ ಯಾರು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಿದ ಬದ್ನಿಕಾಯಿ ಮಾಡತ್ತಿದ್ದೆ ಇರುತ್ತೆ. ಇದು ಫಿಲ್ಲಿಂಗ್ ಇದ್ರೊಳಗೆ ಏನೇನು ಹಾಕಿದ್ದೆ ಅಂತಂದ್ರೆ ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಬಿಳಿ ಎಳ್ಳು, ಉಪ್ಪು,
ಉಪ್ಪು, ಜೀರಿಗೆ, ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಹಿಂಗೆ ಫಿಲ್ ಮಾಡ್ಕೊಂಡಿದ್ದೆ. ಉಳ್ಳಾಗಡ್ಡಿ ಹುರಿಯಾಕಿಟ್ಟಿದ್ದೆ. ಉಳ್ಳಾಗಡ್ಡಿ ಬೆಂದಿದ್ವು. ಸೊ ಈಗ ಅವನ್ನ ಬದ್ನೆಕಾಯಿ ನೀವು ತುಂಬಿ ಇಟ್ಕೊಂಡೇನಲ್ಲ ಇದನ್ನ ಅದ್ರೊಳಗೆ ಹಾಕಾಕತ್ತೀನಿ. ಒಗ್ಗರಣೆ ಹಾಕೋ ಮುಂದೆ ಒಂಚೂರು ನಾನು ಹಸಿ ಖಾರ, ಆಮೇಲೆ ಉಪ್ಪು ಹಾಕಿದ್ದೆ, ಆಮೇಲೆ ಉಳ್ಳಾಗಡ್ಡಿ ಹಾಕಿದ್ದೆ. ಇವು ಸ್ವಲ್ಪ ಬೇಗ ಟೈಮ್ ತೊಗೋತಾವೆ. ಈ ಥರ ಹಿಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ದಂಗೆ ಮಾಡಿ ಅದ್ರದ್ದು ಲಿಡ್ ಇರ್ತಿದ್ಲ ಅದು ಮುಚ್ಚಿ ಇಟ್ಬಿಡ್ಬೇಕು. ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಬೆರಿತಾವೆ. ಸ್ವಲ್ಪ ಅದಾದಮೇಲೆ ನೀರು ಹಾಕಿ ಕುದಿಯಾಕ್ಬಿಟ್ರೆ ಮೇಲೆ ಬೇಕಂದ್ರೆ ಸ್ವಲ್ಪ ನಾವೇನೋ ಮಸಾಲೆ ಹಾಕೋಬೋದು. ಬಟ್ ಎಲ್ಲ ಮಸಾಲೆ ಅದರೊಳಗೆ ಹಾಕಿ ತುಂಬಿರ್ತೀವಿ, ಸೊ ಅವಶ್ಯಕತೆ ಇರೋಂಗಿಲ್ಲ. ಜಾಸ್ತಿ ಖಾರ ಬೇಕಂತಂದ್ರೆ ಮೇಲೆ ಖಾರ ಪುಡಿ ಸ್ವಲ್ಪ ಉದಿಸ್ಕೋಬೋದು. ಸ್ವಲ್ಪ ಬೆಂದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿನಿ. ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ಗುರಳ್ ಪುಡಿ, ಅದನ್ನು ಲಾಸ್ಟಿಗೆ ಹಾಕೋಬೋದು. ನಮ್ಮ ಸಾಹಿತ್ಯ ಏನು ಮಾಡೋದು ನೋಡೋಕೆ ಬಂದೆ. ಆಕೆಗೆ ನಿದ್ದೆ ಬಂದಿದ್ದೀವಿ ಅದಲ್ಲ, ಏನು ಬಂದಿತ್ತು ನೀವು ನಿದ್ದೆ ಮಕ್ಕೋತೀವಿ ನೀನು? ಹ್ಞೂ ತೆಗಿ ಪಟ್ಟು ತೆಗಿ. ಏನು ಮಾಡ್ತೀನಿ ಈಗ ಹೇಳ? ಮಕ್ಕೋತಿ ಈಗ ಜೋಜ ಮಾಡ್ತೀವಿ. ನಿಂಗೆ ಆರಾಮಿಲ್ಲ? ಏನಾಗೈತೆ ನಿಂಗೆ? ಜ್ವರ ಬಂದೈತಿ? ಜ್ವರ ಬಂದೈತಿ ನಿಂಗೆ? ಅದಕ್ಕೆ ಜೋಜ ಮಾಡ್ತೀವಿ. ನೀನು ಜೋಜ ಮಾಡಿ ಎದ್ದು ಬಿಡ ಅಂದ್ರೆ ಜ್ವರ ಹೋಗ್ಬಿಡ್ತಾವೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.